ಲಾಂಗ್ ಟೈಮ್ ಆದಮೇಲೆ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ವಿ ಗೋಕರ್ಣಗೆ. ಗೋಕರ್ಣ ಫೆಬ್ರವರಿಯಲ್ಲಿ ಹೋಗ್ಬೇಕಾಯ್ತು, ಹೋಗೋಕ್ಕಾಗಲಿಲ್ಲ ಸಮ್ ಇಶ್ಯೂಸಿಂದ. ಸೊ ಈಗ ಏಪ್ರಿಲಲ್ಲಿ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಮೈಸೂರಿಂದ ಬೆಂಗಳೂರಿಗೆ ಹೋಗಬೇಕು. ಈಗ ಟ್ರೈನ್ ಹತ್ಕೊಂಡು ಊಟ ಎಲ್ಲ ಆಗಿದೆ. ಈಗ ಬೆಂಗಳೂರು ಟ್ರೈನ್ ಬಂದಿದೆ, ಎಲ್ಲ ರಿಸರ್ವೇಷನ್ ಆಗಿದೆ. ಇವನು ಹೊಸಬ ಪ್ರಜ್ವಲ್, ಕಿರಣ್ ಇವನು ಹಸ್ಬೆಂಡು, ಇವನು ಹಳೆ ಕಸ್ಟಮರು. ಧರ್ಮಸ್ಥಳದಲ್ಲಿ ಇವನು ಬಿಡೋಣ ಅಂತ ಅಂದಿದ್ದಾನು. ಈಗ ದೋಸ್ತ ಚೇತರಿಸ್ಕೊತಾನೆ. ಸೊ ಹಾಗೆ ಒಳಗಡೆ ಕೂತ್ಕೊಳ್ಳೋಣ. ಸೊ ಇನ್ನೂ ಜಾಸ್ತಿನೇ ಆಗ್ಬಿಟ್ಟಿದೆ ಮೈಸೂರಲ್ಲಂತ. ಇವಾಗ ಮೈಸೂರಿಂದ ಬೆಂಗಳೂರಿಗೆ ಹೋಗ್ತಿದ್ದೀವಿ. ಫಸ್ಟು ರಾಜಾರಾಣಿ ಎಕ್ಸ್ಪ್ರೆಸ್ ನೋಡೋಣ ಹೇಗಿರುತ್ತೆ. ಇವರೆಲ್ಲ ಮಾತಾಡ್ತಿರ್ತೀವಿ, ಮೌನವಾಗಿ ಎಲ್ಲ ಕೂತವ್ರೆ, ಎಲ್ಲ ಮೌನಾಚರಣೆ ಚಂದ. ಸ್ವಲ್ಪ ಕ್ಯಾಂಡಿಡೇಟ್ ನೀವು ಸ್ವಲ್ಪ ಸ್ವ್ಯಾಗಲ್ಲಿ And this entertaining ಅಯ್ಯ ಹಾಯ್ ಬ್ರೋ, ವಾಟ್ಸ್ಆಪ್ ಬ್ಲಾಗಲ್ಲಿ ಇವಾಗ ನಮ್ಮ ಇನ್ನೊಂದು ಫ್ರೆಂಡ್ ಆಡ್ ಆಯ್ತವನೆ. ಬ್ಲಾಗಲ್ಲಿ ಯಶಸ್ ಅವ್ರು ಬಂದರೆ ಮಿಸ್ ಆಗಿದ್ರೆ ಈ ಸತಿ ಬ್ಲಾಗಲ್ಲಿ ಆಯ್ಯನಮ್ಮ. ಮೂರು ಬ್ಲಾಗಲ್ಲಿ ಇವನೇ ಇದ್ದಿದ್ದು. ಹಾಯ್ ಫ್ರೆಂಡ್. ಯಶಸ್ ಕೊಡ ಬ್ಲಾಗ್ ಆಯ್ಯಾಡು ಸೌಂಡ್ ಕೊಡ. ನಾವು ಹುಡುಗ ಸ್ವಲ್ಪ ಹೆಲ್ತ್ ಇಶ್ಯೂ ಇಂದ ಬಂದಿಲ್ಲ. ಓ ಶಿಟ್. ಬ್ಯಾಂಗ್ಳೂರ್ ದ ಗ್ರೇಟ್ ಸಿಟಿ. ಈಗ ಬೆಂಗಳೂರು ಬಂದಿದ್ದೀವಿ. ನೆಕ್ಸ್ಟ್ ಈಗ ಗೋಕರ್ಣ ಟ್ರೈನು ಯಾವ ಪ್ಲಾಟ್ಫಾರ್ಮ್ ಇದೆ ಮಗ? ಪ್ಲಾಟ್ಫಾರ್ಮ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು. ಈಗ ನಾನು ರೆಡಿಯಾಗಿದ್ದೀವಿ. ಲಗೇಜ್ ಎಲ್ಲ ಹೋಗ್ಬೇಕು. ಅದೆಲ್ಲ ಫುಲ್ಲು ಆಲ್ಮೋಸ್ಟ್ ಯಾವಾಗಲೂ ರಶ್ಶಿಂಗ್ ಇರೋದಂಗೆ. ಈ ಬ್ಯಾಂಗ್ಳೂರಿಗೆ ಎಷ್ಟು ಟೈಮ್ ಈಗ? 5-6 ಅವಲೇ ಸ್ವಲ್ಪ 5 ನಿಮಿಷದ್ದು 10 ನಿಮಿಷದ ಮುಂಚೆ ಲ್ಯಾಂಡ್ ಆಗಿದ್ದೀರಾ. ಈಗ ಗೋಕರ್ಣ ಟ್ರೈನು ಈ ಕಡೆನೇ ಬರೋದು, ಆ ಕಡೆ ಸೈಡು ಹೋಗ್ಬೇಕು. ಅವನು ಪ್ಲ್ಯಾಟ್ಫಾರ್ಮ್ ಕೇಳ್ಕೊಬೋಣ ಅಂತ ಹೋಗಿದ್ದಾನೆ ಆ್ಯಕ್ಚುಲಿ. ಅಲ್ಲಿ ಹೋಗಿ ಇನ್ನೂ 6 o'clock 6:50ಗೆ ಅನಿಸುತ್ತೆ ಟ್ರೈನ್ ಬರೋದು ಗೋಕರ್ಣ. ಸೊ ಅಲ್ಲಿ ಗಂಟ ಇನ್ನೊಂದು ಹಾಫ್ ಆನ್ ಅವರ್ ಕಾಯಬೇಕಾಗುತ್ತೆ. ಹುಡುಗರು ಫುಲ್ಲು ಬ್ಯಾಗನ ಇಲ್ಲಿ ಹಾಕೊಂಡು ಕಾಯ್ತಾ 8 ಪರ್ಸನ್ಸ್ ಸ್ವಲ್ಪ ಅಂತ ಫುಲ್ನ ತೊಂದರೆ ಅಣ್ಣಂಗಿರು ಫುಲ್ಲು ಚಿಲ್ಲು. ಏನು ಮಾಡೋಕ್ಕಲ್ಲ, ಯಾಕಂದರೆ ಈಗ ಬೆಂಗಳೂರಲ್ಲಿದ್ದೀವಿ. ಬೆಂಗಳೂರಿಂದ ಗೋಕರ್ಣ ಪ್ರಯಾಣ. ಸಮ್ಮರ್ ಟೈಮು ಜ್ಯೂಸು, ಚಾಕ್ಲೇಟು, ಬಿಸ್ಕೆಟು, ಕೋಲ್ಡ್ ವಾಟರು, ಚೂರು ಸ್ನ್ಯಾಕ್ಸ್ ತಂದರು ಅಂದರೆ ದೇಶನೇ ಎತ್ಕೊಂಬಂದವ್ರೆ. ಖರ್ಚು ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇವನು. ಕಂಟ್ರೋಲ್ ಎಲ್ಲರೂ ಹಂಗೆ ತಿಳ್ಕೊಂಡ್ಬಿಡ್ತಾರೆ. ನಿನ್ಗೋಸ್ಕರ ನಿನ್ನ ಹೊಟ್ಟೆ ನೋಡೋದಕ್ಕೋಸ್ಕರ ನೀನು ತಂದಿದ್ದೀನಿ. ಇದು ನೀನೇ ತಿನ್ನೋದು ಆಲ್ಮೋಸ್ಟ್. ನಾನು ತಂದರು ನೀನೇ ತಿನ್ನೋದು. ಎಲ್ಲ ಸ್ಲೀಪಿಂಗ್. ಗೋಕರ್ಣ ಬೆಳಗ್ಗೆ ಎದ್ದು ವೇಕಪ್ ಆದಮೇಲೆ ಸ್ಟ್ರಾಂಗ್ ಟೀ ಜೊತೆ ಯಾರು ಕುಡಿದ್ರು ಗೊತ್ತಿಲ್ಲ, ನಾವಂತೂ ಕುಡಿತೀವಿ. ಸೊ ದಟ್ಸ್ ವಾಟ್ ಈಸ್ ನೀಟ್. ಗುಡ್ ನೈಟ್ ಫ್ರೆಂಡ್ಸ್. ಗುಡ್ ನೈಟ್ ಶಾಮ್. ಜೈ ಮಲ್ಕೋ. ಜೈ. ಗುಡ್ ಮಾರ್ನಿಂಗ್ ಗಾಯ್ಸ್. ಈಗ 1 ಅವರ್ದಲ್ಲಿದ್ದೀವಿ. ಇನ್ನು ಎಷ್ಟು? 2 ಸ್ಟಾಪಾ? 2 ಸ್ಟಾಪ್ ಆದರೂ ನೆಕ್ಸ್ಟ್ ಗೋಕರ್ಣ ಸ್ಟಾಪ್.
ನೆಕ್ಸ್ಟ್ ಗೋಕರ್ಣ ಸ್ಟಾಪು. ಸೊ ಅಲ್ಲಿ ಇಳಿದು ವಿಡಿಯೋ ಮಾಡ್ತೀವಿ. ಈಗ ಟೈಮ್ ಎಷ್ಟು? ಈಗ 6:50. ಇನ್ನು 7:20 ಹರ್ತೀವಿ. ಸೊ ಇಲ್ಲಿ ಬ್ಲಾಗ್ ಮಾಡೋದ. Guys, we are in which station, man? ಮಿರ್ಜಾನ್. Station. ಮಿರ್ಜಾಸ್ ಅಲ್ಲ, ಮಿರ್ಜಾನ್. Meri Jaan. ನೋಡಿ, ಪೆಟ್ ಲವರು ಪೆಟ್ಗೆ ಫುಡ್ ಹಾಕ್ತವನೆ. ನನ್ ಭಯ ಹತ್ರ ಹೋಗಿ ಅದಕ್ಕೆ ದೂರ ನಿಂತಿದ್ದೀನಿ. ಇದಕ್ಕೆ ಹಾಕು, ಏನು ಒಂದು ಪ್ಯಾಕ್ ಕೊಟ್ಬಿಟ್ಟು ಇದಕ್ಕೆ ಹಾಕು. ಇನ್ನೊಂದು ಪ್ಯಾಕೆಟ್ ಕೊಡ. ಹಲೋ ಗೈಸ್, ಇನ್ನೊಂದ್ಸತಿ ಗುಡ್ ಮಾರ್ನಿಂಗ್. ಈಗ ಗೋಕರ್ಣ ರೋಡ್ ಸ್ಟೇಷನಲ್ಲಿ ಇದ್ದೀವಿ. ಇವಾಗ ಬಂದು ರೀಚ್ ಆಗಿದ್ದೀವಿ. ಇಲ್ಲೆಲ್ಲ ಆಟೋ ಸ್ಟೇಷನ್ ಇದೆ. ಇಲ್ಲಿ ಜಾಸ್ತಿ ಕಾಸ್ಟು ಅನ್ಕೋತೀವಿ. ಈಗ ಕೇಳಕ್ಕೆ ಹೋಗ್ಬೇಕು ಎಷ್ಟೈತೆ ಅಂತ. ಕೇಳಕ್ಕೆ ಹೋಗೋಣ ಅಜಯ್. ಗೋಕರ್ಣ ರೋಡ್ ರೈಲ್ವೆ ಸ್ಟೇಷನಲ್ಲಿ ಇವಾಗ ಓಮಿನ ಹಿಡ್ಕೊಂಡಿದ್ದೀವಿ. ದುಬಮ್ ಸಸಿ ಬೀಚ್ ಹತ್ರ ನಮ್ಮದು ರೂಮ್ ಐತೆ. ಇವಾಗ ಇವರೆಲ್ಲ ಹತ್ಕೊಳ್ತವ್ರೆ. ಪ್ಯಾಕ್ ಆಗ್ತಿದೆ. ಫ್ರೆಂಡ್ಸ್ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದೆ? ದುಬಮ್ ಸಸಿ. ಸರ್ ನಂದು ಬ್ಯಾಗ್ ತಗೋಬೇಡಿ, ಅಣ್ಣನೂ ಬ್ಯಾಗ್ ಇಡ್ತವ್ರೆ. ಅಣ್ಣ ಬಿದ್ದೋಗಲ್ಲಲ್ವಾ ಬ್ಯಾಗ್ ಚಾದುವೆ? ಚೇತಸ್, ಸೋಮ, ಅಂಜನ್. ಅಲ್ಲ ಯಾವ ಫ್ರೆಂಡ್ಸ್ ಇಷ್ಟ. ಇವನ್ ಮುಂದೆ ಕುತ್ಕೊಬಿಟ್ರೆ ಏನ್ ಮಾಡಲ್ಲ. ಮರಿ ಕುತ್ಕೊಳ್ಳಿ. ಸೊ ಫ್ರೆಂಡ್ಸ್, ನೋಡ್ಬೋದಲ್ಲ ಬೀಚು ಸಕ್ಕತ್ತಾಗಿದೆ. ವ್ಯೂ ಮಾತ್ರ ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ಥರ ಇರುತ್ತೆ ಅಂತ. ಸೊ ಈಗ ರೂಮ್ ಕಡೆ ಪಯಣ. ಹುಡುಗರೆಲ್ಲ ರೂಮ್ ಕಡೆ ಹೋಯ್ತವ್ರೆ. ಬ್ಯಾಗ್ ಎಲ್ಲ ಆಗಿದೆ. ಸೊ ಡ್ರೈವರನ್ನ ಬಿಟ್ಕೊಟ್ಟವ್ರೆ. 700 ತಗೊಂಡ್ರು. 13 ಕಿಲೋಮೀಟರ್ಸು ಇತ್ತು ದೂರ ಡಿಸ್ಟೆನ್ಸು. ಪರವಾಗಿಲ್ಲ, ಕೊಡ್ಬೋದು. 700 ರೂಪಾಯಿ. ಆಟೋದಲ್ಲಿ ಅದೇ ಚಾರ್ಜ್ ಜಾಸ್ತಿ. ಇನ್ನು 800 ಕೇಳಿದ್ರು ಒಂದು ಆಟೋಗೆ. ಸೊ ನಾವು ಓಮಿನಿಲ್ಲಿ ಬಂದಿದ್ದಕ್ಕೆ ಇನ್ನೂ ಕಡಿಮೆ ಚಾರ್ಜ್ ಆಗೈತೆ. ಸೊ ನೀವು ಅಲ್ಲಿ ಇನ್ನೂ ಹುಡುಕ್ಬೇಕಾಗುತ್ತೆ. ಓಮಿನಿ ಗಿಮಿನಿ ಆ ಥರ ಇದ್ದರೆ ಕಡಿಮೆ ಮಾಡಿ ಬಾರ್ಗಿಂಗ್ ಮಾಡಬೇಕಾಗುತ್ತೆ. ಮಾಡಿದ್ದೀವಿ. ಸೊ ಈಗ ರೂಮ್ ಕಡೆಗೆ ಹೋಯ್ತಾ ಇದ್ದೀವಿ. ನೋಡ್ಬೋದು ಪ್ಲೇಯರ್ಸ್ನೆಲ್ಲ ಆಟ ಆಡ್ತಿದ್ದಾರೆ. ಫುಲ್ ಚಿಲ್ಲಾಗಿದೆ ಎಲ್ಲ. ನಾವು ಫುಲ್ಲು ಬಾಲ್ಗಳೆಲ್ಲ ತಂದಿವಿ. ಅಲ್ಲಿ ಹೋಗ್ಬಿಟ್ಟು ಆಟ ಆಡ್ಬೇಕಾಯ್ತದೆ. ಯಾಕೆ ಬೆಳಗ್ಗೆ ಫುಲ್ಲು ಫಿಶಿಂಗ್ ಎಲ್ಲ ಮಾಡ್ಕೊಂಡು ಈಗ ಬತ್ತಿದಾರೋ ಇಲ್ಲ ಫಿಶಿಂಗ್ ಮಾಡೋಕ್ಕೆ ತಿರ್ಗಿ ವಾಪಸ್ ಹೋಯ್ತಿದಾರೋ ಗೊತ್ತಿಲ್ಲ. ನಮ್ಮನ್ನು ಕರ್ಕೋದು ಚೆನ್ನಾಗಿರುತ್ತೆ ಅಲ್ವಾ? ಮತ್ತೆ ಹೇಗಿದ್ರು? ಫುಲ್ ಚಿಲ್ಡ್ ಆಗಿದ್ದೀವಿ, ಜೋಶಲ್ಲಿದ್ದೀವಿ. ಇವಾಗ ಬಂದಿದ್ದೀವಿ ಇಲ್ಲಿಗೆ. ಅವಿಸ್ತ ಜೋಶ್. ವಾವ್, ನಾವು ತುಂಬ ಮುಂದೆ ಹೋಗ್ತಾ ಇದ್ದೀವಿ. ಆದರೆ ನಮ್ಮ ಸ್ಟೇ ಇಲ್ಲೇ ಇದೆ. ಸೊ ಫ್ರೆಂಡ್ಸ್, ಇದೆ ಬೀಚ್ ಹತ್ರ ಬಂದಿದ್ದೀವಿ. ಇದೇ ರೂಮು. ನಮಗೆ ಯಾವ ರೂಮು ಸಿಕ್ಕಿಲ್ಲ, ಎಲ್ಲ ಫೀಲ್ಡ್ ಆಗಿತ್ತು. ಬೀಚ್ ಹತ್ರನೇ ಬೇಕಾಗಿತ್ತು ರೂಮು. ಸೊ ಯಾವುದೋ ಒಂದು ಸಿಕ್ಕಿದೆ. ನಾಟ್ ಬ್ಯಾಡ್, ಚೆನ್ನಾಗಿದೆ ಎಲ್ಲ. ಸಿಂಗು ಎಲ್ಲ ಊಟದ ಫೆಸಿಲಿಟೀಸ್ ಎಲ್ಲ ಹೇಳಿದ್ರೆ ಎಲ್ಲ ಊಟ ತಂದ್ಕೊಡ್ತಾರೆ. ಸೊ ಓಕೆ, ನಾಟ್ ಬ್ಯಾಡ್, ಚೆನ್ನಾಗೈತೆ. ಬೆಡ್ ಎಲ್ಲ ದೊಡ್ಡದಾಗೆ ಐತೆ. ಎಲ್ಲರೂ ಆರಾಮಾಗಿ ಮಲಿಕೋಬೋದು. ಇನ್ನೂ ಯಾರಿಗಾದ್ರು ಟೆಂಟ್ ಬೇಕಾಗಿತ್ತು ಅಂದರೆ ಅವರು ಟೆಂಟೂ ಅಡ್ಜಸ್ಟ್ಮೆಂಟ್ ಮಾಡಿಕೊಡ್ತಾರೆ. ಹೇಳಿದ್ದೀವಿ ಇನ್ನೂ ಯಾರಿಗಾದ್ರು ಬೇಕಾದ್ರೆ ಅಂತ. ಊಟದ ವ್ಯವಸ್ಥೆ 9:30 ಮೇಲೆ ಹೇಳಿದ್ದೀವಿ. ಬೀಚ್ ಹತ್ರ ಇದೆ ವ್ಯೂ, ಸೂಪರಾಗಿದೆ ಮಾತ್ರ. ಸೊ ಇನ್ನು ಸ್ನಾನ ಮಾಡ್ಕೊಂಡೆಲ್ಲ 9:30 ತಿಂಡಿ ಮಾಡೋಣ ಅಂತ ಅಂದಿದ್ದೀವಿ. ಅವರು ಮಾತಾಡ್ತೀನಿ ಅಂತ ಅಂದಿದ್ದಾರೆ, ಹೋಗಿದ್ದಾರೆ. ಸೊ ನೋಡೋಣ. ಈಗ ರೆಡಿಯಾಗಿ ಸ್ನಾನ ಆಗಿ ಟೆಂಪಲ್ ಹತ್ರ ಹೋಗಬೇಕು. ಇಲ್ಲಿ ಕೂಡ ಅನಿಸ್ತದೆ. ಬೀಚ್ ನೋಡ್ಕೊಂಡು
ದಿನ ಕಾಂತಾರ ಮೂವಿ ಥರ ಅಂದಿಗಿಂದಿ ಹೊಡ್ಕೊಂಡು ಟ್ರೆಕ್ಕಿಂಗ್ ಮಾಡ್ಕೊಂಡು ದಿನ ಒಂದಷ್ಟು ನೀರು ತಿನ್ಕೊಂಡು ಹಾಂ ತುಂಬ ದೊಡ್ಡದಾಗಿ ವಿಷಯ ಹೇಳಿದ್ದೀರ. ಕಿಡ್ಕಳಿ ಹೆಂಗೆ ಹತ್ತಿದ್ದೀವಿ? ನಮ್ದಲ್ವಂತೆ. ಪೂರಿ ಮತ್ತು ಆಲೂಗಡ್ಡೆ ಪಲ್ಯ ಕಾಫಿ ಎಲ್ಲ ಇಲ್ಲೇ ಮಾಡೋದು. ಅಲ್ಲ ಅಪ್ಪ ಆಲೆ ಬಿಸಿಲೆಲ್ಲ ಹೊಡಕ್ಕೆ ಶುರು ಆಗ್ಬಿಡೈತೆ.